ಕಟ್ಟಿಗೆಯಿಂದ ಬರ್ತಿರೋಂಥ ಹೊಗೆ ಅಲ್ಲ ಸರ್, ನೀರಿನ ಹಬೆ ಬರ್ತಿರೋಂಥದ್ದು. 80 ರಿಂದ 85 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಿಸಿನೀರು ಬರ್ತಾ ಇದೆ. ವುಡ್ ಬಾಯ್ಲರ್ ಅಂತ ಹೇಳಿ ಕಟ್ಟಿಗೆಯನ್ನು ಹಾಕೊಂಡು ಬಿಸಿನೀರನ್ನ ತಗೊಳ್ಳೋಂಥದ್ದು. ಇನ್ಸ್ಟಾಂಟ್ ಗೀಸರ್ ಗಳಿಗೆ ಸಡ್ ಹೊಡೆಯುವಂತ ಗೀಸರ್ ಸರ್ ಇದು. ಹಂಡಿಸಿ ಒಂದು 5 ನಿಮಿಷ ಆಗಿದೆ. ಕಟ್ಟಿಗೆ ಬಂದು 4 ರಿಂದ 5 ಕೆಜಿ ಕಟ್ಟಿಗೆಯನ್ನು ಹಾಕಿದ್ದೀನಿ. ಆಲ್ರೆಡಿ ನೀವು ನಮಗೆ ಬಿಸಿನೀರು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಕೆಳಗಡೆಯಿಂದ ಆಕ್ಸಿಜನ್ ಅನ್ನ ಎಳ್ಕೊಂಡು ಮೇಲೆಗೆ ಫೈರ್ ಮಾತ್ರ ಬಿಡುತ್ತೆ. ನಮಗೆ ಒಂದು 5 ರಿಂದ 10 ನಿಮಿಷ 15 ನಿಮಿಷದಲ್ಲಿ ಈ ರೇಂಜ್ ಅಲ್ಲಿ ಬಿಸಿನೀರು ಬರುತ್ತೆ. ನಮ್ಗೆ ಎಷ್ಟೇ ನೀರು ಬಿಟ್ಕೊಂಡ್ರು ಕೂಡ ಕಂಟಿನ್ಯೂಸ್ ಇದೇ ರೇಂಜ್ ಅಲ್ಲಿ ಬಿಸಿನೀರು ಬರ್ತಾನೆ ಇರುತ್ತೆ. ₹1 ಖರ್ಚಿಲ್ದಿರ ನಮ್ಮ ಮನೆ ಹತ್ರ ಇರುವಂತ ವೇಸ್ಟ್ ಕಟ್ಟಿಗೆ ಅಂತ ಹಾಕೊಂಡು ಯೂಸ್ ಮಾಡ್ಕೊಂಡು ಬಿಸಿನೀರನ್ನ ತಗೋಬಹುದು ಸರ್. ಕಟ್ಟಿಗೆ ಕೂಡ ಜಾಸ್ತಿ ಕಡಿಮೆ ಇದೆ, ಆದ್ರೂ ಕೂಡ ನೀವು ಅಲ್ಲಿ ನೋಡಬಹುದು ಸರ್. ಇದು ಬಿಸಿನೀರು ಅಂತಾರ ಅಸಲು ಒಂದು 70 ರಿಂದ 80 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಿಸಿನೀರು ಬರ್ತಾ ಇದೆ ಸರ್. ಇದರಲ್ಲಿ ಯಾವ ರೇಂಜ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ಇದು ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಸರ್. ನಾವು ಕಟ್ಟಿಗೆ ಹಾಕೊಂಡು ಉಳಿಸ್ಕೊಳ್ತಾ ಇದ್ರೆ ಬಿಸಿನೀರು ಬರ್ತಾನೆ ಇರುತ್ತೆ. ಆ ತರ ನಾವು ಅಣಿಸಿನ ಒಂದು 15 ನಿಮಿಷ ಆಗಲಿಲ್ಲ, ಆಗಲೇ ಬಿಸಿನೀರು ಈ ರೇಂಜಲ್ಲಿ ಬರ್ತಾ ಇದೆ ಸರ್. ಒಂದು 5 ಕೆಜಿ ಕಟ್ಟಿಗೆಯನ್ನು ಯೂಸ್ ಮಾಡಿದ್ರೆ 4 ಕೆಜಿ ಆರಾಮಾಗಿ ಸ್ನಾನ ಮಾಡ್ಕೋಬಹುದು ಸರ್. ಕಡಿಮೆ ಕಟ್ಟಿಗೆಯಲ್ಲಿ ಒಂದು ಒಳ್ಳೆ ಖರ್ಚೆ ಇಲ್ದಿರ ಬಿಸಿನೀರು ತಗೋಬಹುದು. ಇದರಲ್ಲಿ ಪಿಜಿಗಳಿಗೆ, ಹೋಟೆಲ್ಗಳಿಗೆ, ಚಿಕ್ಕ ಮನೆ, ದೊಡ್ಡ ಮನೆ ಒಂದು 30 ಲೀಟರ್ ಕೆಪಾಸಿಟಿ ಬರುತ್ತೆ ಸರ್. ನೀರು ಆ ಕಡೆಯಿಂದ ಬರ್ತಾ ಇರ್ತವೆ, ಈ ಕಡೆಯಿಂದ ಬಿಸಿಯಾಗಿ ಆಚೆ ಬರ್ತಾ ಇರ್ತವೆ. ಇದರ ಪ್ರೈಸ್ ಬಂದು ₹3,500. ಮತ್ತೆ ನಿಮಗೆ ಕೊರಿಯರ್ ಚಾರ್ಜ್ ಅಂತ ಹೇಳಿ ಒಂದು ₹300 ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸರ್. ನೀವು ಎಷ್ಟೇ ವರ್ಷ ಬೇಕಾದರೂ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನೀವು ಒಂದು 95 ಡಿಗ್ರಿವರೆಗೂ ಬಿಸಿನೀರನ್ನು ಆರಾಮಾಗಿ ಇದರಲ್ಲಿ ತಗೋಬಹುದು ಸರ್. ಬಕೆಟಲ್ಲಿ ಇಟ್ಕೊಂಡ್ರು ಕೂಡ 3 to 4 ಅವರ್ಸ್ ವರೆಗೂ ಬಿಸಿ ಇರುತ್ತೆ ಸರ್.